ನಮಸ್ತೆ ಸ್ನೇಹಿತರೆ. ಒಮ್ಮೆ ನಾರದರು ಹೇಳಿದರು. ವಿಷ್ಣುವಿನ ಸಹಚರರ ಈ ಮಾತುಗಳನ್ನು ಕೇಳಿದ ಧರ್ಮದತ್ತರು, ಬಹುತೇಕ ಎಲ್ಲ ಮಾನವರು ಯಜ್ಞಗಳು, ದಾನಗಳು, ಉಪವಾಸಗಳು, ತೀರ್ಥಯಾತ್ರೆಗಳು ಮತ್ತು ಕಠಿಣ ಪರಿಶ್ರಮಗಳ ಮೂಲಕ ಭಕ್ತರ ದುಃಖಗಳನ್ನು ನಿವಾರಿಸುವ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಾರೆ. ಈ ಎಲ್ಲ ವಿಧಾನಗಳಲ್ಲಿ ವಿಷ್ಣುವಿನ ಆನಂದವನ್ನು ಹೆಚ್ಚಿಸುವ ಮತ್ತು ಆತನ ಸಾಮೀಪ್ಯವನ್ನು ಪಡೆಯಲು ಸಾಧ್ಯವಾಗಿಸುವ ಸಾಧನ ಯಾವುದೆಂದು ನೋಡೋಣ. ಓ ಬ್ರಾಹ್ಮಣರಲ್ಲಿ ಶ್ರೇಷ್ಠರೇ, ನಿಮ್ಮ ಪ್ರಶ್ನೆ ಬಹಳ ಮುಖ್ಯ. ಇಂದು ವಿಷ್ಣುವನ್ನು ತ್ವರಿತವಾಗಿ ಹೇಗೆ ಸಮಾಧಾನಪಡಿಸುವುದು ಎಂದು ನಾವು ನಿಮಗೆ ಹೇಳುತ್ತೇವೆ. ಇತಿಹಾಸ ಸೇರಿದಂತೆ ಪ್ರಾಚೀನ ಕಥೆಗಳನ್ನು ನಾವು ಹೇಳುತ್ತೇವೆ. ಎಚ್ಚರಿಕೆಯಿಂದ ಆಲಿಸಿ. ಬ್ರಹ್ಮ ಒಮ್ಮೆ ಕಾಂಚೀಪುರಂನಲ್ಲಿ ಚೋಳ ಎಂಬ ಚಕ್ರವರ್ತಿ ರಾಜ ಆಳುತ್ತಿದ್ದ. ಅವನ ಹೆಸರಿನಲ್ಲಿ ಅವನ ಆಳ್ವಿಕೆಯಲ್ಲಿರುವ ಎಲ್ಲ ದೇಶಗಳು ಚೋಳರು ಎಂದು ಕರೆಯಲ್ಪಟ್ಟವು. ರಾಜ ಚೋಳ ಈ ಜಗತ್ತನ್ನು ಆಳಿದಾಗ ಅವನ ರಾಜ್ಯದಲ್ಲಿ ಯಾರೂ ಬಡವರು, ದುಃಖಿಗಳು, ಪಾಪಿಗಳು ಅಥವಾ ರೋಗಿಗಳಿರಲಿಲ್ಲ. ಒಮ್ಮೆ ರಾಜ ಚೋಳ ಅನಂತಶಯನ ಎಂಬ ಯಾತ್ರಾ ಸ್ಥಳಕ್ಕೆ ಭೇಟಿ ನೀಡಿದರು. ಅಲ್ಲಿ ಪರಮಾತ್ಮ ವಿಷ್ಣು ಯೋಗನಿದ್ರಾದಲ್ಲಿ ಮಲಗಿದ್ದನು. ಅಲ್ಲಿ ರಾಜನು ವಿಷ್ಣುವಿನ ದೈವಿಕ ವಿಗ್ರಹವನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿದನು. ಅವನು ದೈವಿಕ ರತ್ನಗಳು, ಮುತ್ತುಗಳು ಮತ್ತು ಚಿನ್ನದಿಂದ ಮಾಡಿದ ಸುಂದರವಾದ ಹೂವುಗಳನ್ನು ಅರ್ಪಿಸಿದನು ಮತ್ತು ಅವನ ಮುಂದೆ ನಮಸ್ಕರಿಸಿದನು. ಅವನು ತನ್ನ ಗೌರವವನ್ನು ಅರ್ಪಿಸಿದ ನಂತರ ಕುಳಿತ ತಕ್ಷಣ ಅವನ ಕಣ್ಣುಗಳು ತನ್ನ ಸ್ವಂತ ನಗರವಾದ ಕಾಂಚಿಯ ನಿವಾಸಿ ಭಗವಂತನ ಬಳಿಗೆ ಬರುತ್ತಿದ್ದ ಬ್ರಾಹ್ಮಣನ ಮೇಲೆ ಬಿದ್ದವು. ಅವನ ಹೆಸರು ವಿಷ್ಣುದಾಸ. ಅವನು ಭಗವಂತನ ಪೂಜೆಗಾಗಿ ತುಳಸಿ ಎಲೆಗಳು ಮತ್ತು ನೀರನ್ನು ಹಿಡಿದನು. ಸಮೀಪಿಸಿದಾಗ ಬ್ರಾಹ್ಮಣನು ವಿಷ್ಣು ಸೂಕ್ತವನ್ನು ಪಠಿಸುತ್ತಾ ಪರಮಾತ್ಮನಿಗೆ ಸ್ನಾನ ಮಾಡಿ ಧಾರ್ಮಿಕ ಪೂಜೆಯನ್ನು ಮಾಡಿದನು. ತುಳಸಿ ಮೊಗ್ಗುಗಳು ಮತ್ತು ಎಲೆಗಳಿಂದ ಕೂಡಿತ್ತು. ರಾಜ ಚೋಳನು ಹಿಂದೆ ಭಗವಂತನಿಗೆ ಅರ್ಪಿಸಿದ ಆಭರಣಗಳೆಲ್ಲವೂ ತುಳಸಿ ಗಿಡದಿಂದ ಮುಚ್ಚಲ್ಪಟ್ಟವು. ಇದನ್ನು ನೋಡಿದ ರಾಜನು ಕೋಪಗೊಂಡು, ವಿಷ್ಣುದಾಸರೇ, ರತ್ನಗಳು ಮತ್ತು ಚಿನ್ನದಿಂದ ಭಗವಂತನನ್ನು ಪೂಜಿಸುವುದು ಎಷ್ಟು ಸುಂದರವಾಗಿತ್ತು. ನೀವು ಅದನ್ನು ತುಳಸಿ ಎಲೆಗಳಿಂದ ಮುಚ್ಚಿದ್ದೀರಿ. ಹೇಳಿ, ನೀವು ಇದನ್ನು ಏಕೆ ಮಾಡಿದ್ದೀರಿ? ನೀವು ಬಡವರು ಮತ್ತು ಸಂಸ್ಕೃತಿ ಇಲ್ಲದವರು ಎಂದು ನನಗೆ ತೋರುತ್ತದೆ. ವಿಷ್ಣುವಿನ ಮೇಲಿನ ಭಕ್ತಿಯ ಬಗ್ಗೆ ನಿಮಗೆ ಯಾವುದೇ ತಿಳುವಳಿಕೆ ಇಲ್ಲ. ಇದನ್ನು ಕೇಳಿದ ಮಹಾನ್ ಬ್ರಾಹ್ಮಣ ವಿಷ್ಣುದಾಸರು, ರಾಜ, ನಿನಗೆ ಭಕ್ತಿಯ ಬಗ್ಗೆ ಏನೂ ತಿಳಿದಿಲ್ಲ. ರಾಜ ಸಂಪತ್ತಿಗಾಗಿ ಮಾತ್ರ ನೀನು ದುರಹಂಕಾರಿ. ಇವತ್ತು ನೀವು ಎಷ್ಟು ವೈಷ್ಣವ ಉಪವಾಸಗಳನ್ನು ಆಚರಿಸಿದ್ದೀರಿ ಹೇಳಿ. ಆಗ ಮಹಾರಾಜ ಚೋಳನು ನಗುತ್ತಾ, ನೀನು ಬಡವ ಮತ್ತು ನಿರ್ಗತಿಕ, ಆದರೆ ನಿನಗೆ ವಿಷ್ಣುವಿನ ಮೇಲೆ ಎಷ್ಟು ಭಕ್ತಿ ಇದೆ ಎಂದು ಕೇಳಿದನು. ನೀನು ವಿಷ್ಣುವನ್ನು ಸಮಾಧಾನಪಡಿಸಲು ಯಾವುದೇ ಯಜ್ಞಗಳನ್ನು ಅಥವಾ ದಾನಗಳನ್ನು ಮಾಡಿಲ್ಲ, ಅಥವಾ ನೀನು ಎಂದಿಗೂ ದೇವಾಲಯವನ್ನು ನಿರ್ಮಿಸಿಲ್ಲ. ಆದರೂ ನೀನು ನಿನ್ನ ಭಕ್ತಿಯ ಬಗ್ಗೆ ತುಂಬ ಹೆಮ್ಮೆ ಪಡುತ್ತೀಯ. ಈ ಎಲ್ಲ ಬ್ರಾಹ್ಮಣರೇ, ನಾನು ಹೇಳುವುದನ್ನು ಕೇಳುತ್ತೇನೆ. ನಾನು ಅಥವಾ ಈ ಬ್ರಾಹ್ಮಣ ಮೊದಲು ವಿಷ್ಣುವಿನ ದರ್ಶನವನ್ನು ನೀಡುತ್ತೇನೆಯೇ? ಎಲ್ಲರೂ ಇದನ್ನು ಆಚರಿಸಲಿ. ಆಗ ಯಾರ ಭಕ್ತಿ ದೊಡ್ಡದು ಎಂದು ಎಲ್ಲರಿಗೂ ಸ್ವಯಂಚಾಲಿತವಾಗಿ ತಿಳಿಯುತ್ತದೆ. ಹೀಗೆ ಹೇಳಿದ ನಂತರ ರಾಜನು ತನ್ನ ಅರಮನೆಗೆ ಹೊರಟನು. ಅಲ್ಲಿ ಮಹರ್ಷಿ ಮುದ್ಗಲನನ್ನು ತನ್ನ ಆಚಾರ್ಯನನ್ನಾಗಿ ಮಾಡಿಕೊಂಡು ವೈಷ್ಣವ ಯಜ್ಞವನ್ನು ಪ್ರಾರಂಭಿಸಿದನು. ಏತನ್ಮಧ್ಯೆ ವಿಷ್ಣುದಾಸನು ವಿಷ್ಣುವನ್ನು ಮೆಚ್ಚಿಸಲು ಯಾವಾಗಲೂ ಶಾಸ್ತ್ರಗಳನ್ನು ಆಚರಿಸುವುದರಲ್ಲಿ ಶ್ರದ್ಧೆಯಿಂದ ಇದ್ದನು. ವಿಷ್ಣು ದೇವಾಲಯದಲ್ಲಿಯೂ ಉಳಿದು ಉಪವಾಸಗಳನ್ನು ಆಚರಿಸುತ್ತಿದ್ದನು. ಅವನು ಮಾಘ ಮತ್ತು ಕಾರ್ತಿಕನ ಉತ್ತಮ ವ್ರತವನ್ನು ಆಚರಿಸಿದನು. ತುಳಸಿ ವನವನ್ನು ರಕ್ಷಿಸಿದನು.
ಏಕಾದಶಿಯಂದು 12 ಅಕ್ಷರಗಳ ಮಂತ್ರವನ್ನು ಪಠಿಸಿದನು. ನೃತ್ಯ ಮತ್ತು ಹಾಡಿನಂತಹ ಶುಭ ಸಮಾರಂಭಗಳನ್ನು ಮಾಡಿದನು ಮತ್ತು ಪ್ರತಿದಿನ 16 ಆಚರಣೆಗಳೊಂದಿಗೆ ವಿಷ್ಣುವನ್ನು ಪೂಜಿಸಿದನು. ಅವರು ಪ್ರತಿದಿನ ನಡೆದಾಡಿದರು, ಚಲಿಸಿದರು ಅಥವಾ ಮಲಗಿದರೂ ವಿಷ್ಣುವನ್ನು ಸ್ಮರಿಸಿದರು. ಅವರ ದೃಷ್ಟಿ ಎಲ್ಲೆಡೆ ಸಮಾನವಾಯಿತು. ಎಲ್ಲ ಜೀವಿಗಳಲ್ಲಿಯೂ ವಿಷ್ಣು ಮಾತ್ರ ಇರುವುದನ್ನು ಅವರು ನೋಡಿದರು. ಹೀಗಾಗಿ ರಾಜ ಚೋಳ ಮತ್ತು ವಿಷ್ಣುದಾಸ ಇಬ್ಬರೂ ಭಗವಾನ್ ಲಕ್ಷ್ಮೀಪತಿಯ ಆರಾಧನೆಯಲ್ಲಿ ನಿರತರಾಗಿದ್ದರು. ಇಬ್ಬರೂ ತಮ್ಮ ಪ್ರತಿಜ್ಞೆಗಳಲ್ಲಿ ದೃಢರಾಗಿದ್ದರು ಮತ್ತು ಅವರ ಸಂಪೂರ್ಣ ಇಂದ್ರಿಯಗಳು ಮತ್ತು ಕಾರ್ಯಗಳು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದ್ದವು. ಅವರು ಈ ಸ್ಥಿತಿಯಲ್ಲಿ ದೀರ್ಘಕಾಲ ಕಳೆದರು. ಕಾರ್ತಿಕ ಮಾಸದಲ್ಲಿ ವಿಷ್ಣುವಿನ ಗಾಯತ್ರಿ ಮಂತ್ರವನ್ನು ಪಠಿಸಿ. ನಿಮ್ಮೆಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವುದು. ಮಂತ್ರ ಈ ರೀತಿ ಇದೆ: ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. 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 ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.